ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಮಾತ್ರೆಗಳನ್ನು ತೆಗೆದುಕೊಳ್ಳುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ರಕ್ತಸ್ರಾವ, ಬಿ ಎದೆ ಉರಿ, ಸಿ ನರಹಾನಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಖಾಲಿ ಹೊಟ್ಟೆಯಲ್ಲಿ ಯಾವ ಬಗೆಯ ಮಾತ್ರೆಯನ್ನು ಸಹ ಸೇವಿಸಬಾರದು. ವೈದ್ಯರು ಸಲಹೆ ನೀಡಿದ ಮಾತ್ರೆಗಳನ್ನು ಮಾತ್ರ ಸೇವಿಸಬೇಕು. ಖಾಲಿ ಹೊಟ್ಟೆಯಲ್ಲಿ ಸ್ಟೆರಾಯ್ಡ್ ಹೊಂದಿರುವ ಮಾತ್ರೆಗಳನ್ನು ಸ್ವೀಕರಿಸಿದಾಗ ಗ್ಯಾಸ್ಟ್ರಿಕ್, ರಕ್ತಸ್ರಾವ, ಎದೆಯುರಿ ಸೇರಿದಂತೆ ಅನೇಕ ಬಗೆಯ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಇನ್ನು ಪ್ರತಿಯೊಂದು ಸಮಸ್ಯೆಗಳಿಗೆ ಪದೇ ಪದೇ ಮಾತ್ರೆಗಳನ್ನು ಸೇವಿಸುವುದು ಸಹ ಒಳ್ಳೆಯದಲ್ಲ. ಅನೇಕ ಮಾತ್ರೆಗಳ ಸೇವನೆಯು ಕಿಡ್ನಿ ವೈಫಲ್ಯ ಮತ್ತು ನರಗಳ ವೀಕ್ನೆಸ್ನಂತಹ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಎರಡನೇ ಪ್ರಶ್ನೆ, ಮುಖ್ಯವಾಗಿ ಮಹಿಳೆಯರ ಉತ್ತಮ ಆರೋಗ್ಯಕ್ಕಾಗಿ ಆಗಾಗ ತಮ್ಮ ಆಹಾರದಲ್ಲಿ ಸೇವಿಸಬೇಕಾದ ಆಹಾರ ಪದಾರ್ಥ ಯಾವುದು? ಆಪ್ಷನ್ಸ್: ಎ ಆಲೂಗಡ್ಡೆ, ಬಿ ಡ್ರೈ ಫ್ರೂಟ್ಸ್, ಸಿ ಬೇರು ತರಕಾರಿ, ಡಿ ಸೊಪ್ಪು. ಸರಿಯಾದ ಉತ್ತರ ಆಪ್ಷನ್ ಡಿ ಸೊಪ್ಪು. ಸಬ್ಬಸಿಗೆ ಸೊಪ್ಪಿನಲ್ಲಿ ಫ್ಲೆವನಾಯ್ಡ್ ಅಂಶಗಳ ಪ್ರಮಾಣ ಹೆಚ್ಚಾಗಿರುತ್ತದೆ. ಇದು ನಮ್ಮ ದೇಹದ ಹಾರ್ಮೋನಿನ ಸಮತೋಲನವನ್ನು ಕಾಪಾಡುವುದು ಮಾತ್ರವಲ್ಲದೆ ಮಹಿಳೆಯರ ಋತುಚಕ್ರವನ್ನು ಅತ್ಯುತ್ತಮವಾಗಿ ನಿರ್ವಹಿಸುತ್ತದೆ. ನಿಯಮಿತವಾಗಿ ಸಬ್ಬಸಿಗೆ ಸೊಪ್ಪು ಸೇವನೆ ಮಾಡುವುದರಿಂದ ಅಥವಾ ಆಹಾರ ಪದಾರ್ಥಗಳಲ್ಲಿ ಇದನ್ನು ಬಳಕೆ ಮಾಡುವುದರಿಂದ ದೇಹದಲ್ಲಿ ಪ್ರೊಜೆಸ್ಟರಾನ್ ಹಾರ್ಮೋನಿನ ಸ್ರವಿಸುವಿಕೆ ಹೆಚ್ಚಾಗುತ್ತದೆ. ಇದರಿಂದ ಅನಿಯಮಿತ ಮುಟ್ಟಿನ ಅವಧಿ ಸಹಜ ಸ್ಥಿತಿಯಲ್ಲಿರುತ್ತದೆ. ಮೂರನೇ ಪ್ರಶ್ನೆ, ಹಣ್ಣುಗಳನ್ನು ಸೇವಿಸಲು ಸರಿಯಾದ ಸಮಯ ಯಾವುದು? ಆಪ್ಷನ್ಸ್: ಎ ಬೆಳಗ್ಗೆ, ಬಿ ಮಧ್ಯಾಹ್ನ, ಸಿ ಸಂಜೆ, ಡಿ ರಾತ್ರಿ. ಸರಿಯಾದ ಉತ್ತರ ಆಪ್ಷನ್ ಎ ಬೆಳಗ್ಗೆ. ಒಂದು ವೇಳೆ ನೀವು ತೂಕ ಇಳಿಕೆಯ ಪ್ರಯತ್ನದಲ್ಲಿದ್ದರೆ ಹಣ್ಣುಗಳನ್ನು ಸೇವಿಸಲು ಅತ್ಯುತ್ತಮವಾದ ಸಮಯವೆಂದರೆ ಮಧ್ಯಾಹ್ನಕ್ಕೂ ಮೊದಲು. ಬೆಳಗ್ಗಿನ ಸಮಯ ಅತ್ಯುತ್ತಮ. ಒಂದು ವೇಳೆ ಬೆಳಗ್ಗಿನ ಹೊತ್ತು ಸಾಧ್ಯವಾಗದೇ ಇದ್ದರೆ ಸಂಜೆಯ ಹೊತ್ತಿನಲ್ಲಿ 1 ಕಪ್ನಷ್ಟು ಪಪ್ಪಾಯಿಯನ್ನು ಸೇವಿಸಬಹುದು, ಇತರ ಹಣ್ಣುಗಳನ್ನಲ್ಲ. ತದ್ವಿರುದ್ಧವಾಗಿ ತೂಕ ಹೆಚ್ಚಿಸ ಬಯಸುವ ವ್ಯಕ್ತಿಗಳು ಸಂಜೆ ಮತ್ತು ರಾತ್ರಿಯ ಹೊತ್ತು ಹಣ್ಣುಗಳನ್ನು ಸೇವಿಸಬಹುದು. ನಾಲ್ಕನೇ ಪ್ರಶ್ನೆ, ಸಕ್ಕರೆ ಕಾಯಿಲೆಯು ಯಾವ ಇನ್ನಿತರ ಕಾಯಿಲೆಗಳಿಗೆ ಕಾರಣವಾಗುತ್ತದೆ? ಆಪ್ಷನ್ಸ್: ಎ ಹೃದಯಾಘಾತ, ಬಿ ಪಾರ್ಶ್ವವಾಯು, ಸಿ ಕಿಡ್ನಿ ಸಮಸ್ಯೆ, ಡಿ ನಿಶಕ್ತಿ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಯಾವುದೇ ಆರೋಗ್ಯ ಸಮಸ್ಯೆ ಬಂದರೂ ಸಹ ಅದು ತನ್ನದೇ ಆದ ಪ್ರಭಾವಗಳನ್ನು ಆರೋಗ್ಯದ ಮೇಲೆ ಹೊಂದಿರುತ್ತದೆ. ಅದರಂತೆ ಮಧುಮೇಹ ಸಮಸ್ಯೆ ಕೂಡ ಹಲವಾರು ಆಯಾಮಗಳಲ್ಲಿ ನಮ್ಮ ಆರೋಗ್ಯವನ್ನು ಹಾಳು ಮಾಡಬಹುದು. ಹೃದಯಾಘಾತ, ಪಾರ್ಶ್ವವಾಯು, ಕಿಡ್ನಿಗಳ ಸಮಸ್ಯೆ, ಕಾಲುಗಳಲ್ಲಿ ನಿಶಕ್ತಿ ಇತ್ಯಾದಿ ಸಮಸ್ಯೆಗಳಿಗೆ ಮಧುಮೇಹ ಕಾರಣವಾಗುತ್ತದೆ. ನಮ್ಮ ದೇಹ ಸರಿಯಾದ ಪ್ರಮಾಣದಲ್ಲಿ ಇನ್ಸುಲಿನ್ ಮಟ್ಟವನ್ನು ಹೊಂದಿರದಿದ್ದರೆ ಅದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ಏರಿಕೆಯಾಗುತ್ತದೆ. ಇದರಿಂದ ಕಿಡ್ನಿಗಳ ಸಮಸ್ಯೆ, ನರದೌರ್ಬಲ್ಯ, ಹೃದಯದ ಸಮಸ್ಯೆ, ಕಣ್ಣುಗಳಿಗೆ ತೊಂದರೆ ಇತ್ಯಾದಿಗಳು ಎದುರಾಗುತ್ತವೆ. ಅನೇಕ ಬಗೆಯ ಆರೋಗ್ಯ ಸಮಸ್ಯೆಗಳಿಗೆ ಮಧುಮೇಹ ಕಾರಣವಾಗುತ್ತದೆ. ಐದನೇ ಪ್ರಶ್ನೆ, ಗರ್ಭದಲ್ಲಿರುವ ಮಗು ಯಾವ ಸಮಯದಲ್ಲಿ ನುಂಗಲು ಮತ್ತು ಜೀರ್ಣಿಸಿಕೊಳ್ಳಲು ಕಲಿಯುತ್ತದೆ? ಆಪ್ಷನ್ಸ್: ಎ 8 ವಾರಗಳಲ್ಲಿ, ಬಿ 12 ವಾರಗಳಲ್ಲಿ, ಸಿ 15 ವಾರಗಳಲ್ಲಿ, ಡಿ 20 ವಾರಗಳಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಬಿ 12 ವಾರಗಳಲ್ಲಿ. 12 ವಾರಗಳಲ್ಲಿ ಭ್ರೂಣವು ಸಾಕಷ್ಟು ಬೆಳವಣಿಗೆಯಾಗಿರುತ್ತದೆ. ಈ ಸಮಯದಲ್ಲಿ ಮಗು ನುಂಗಲು ಮತ್ತು ಜೀರ್ಣಿಸಿಕೊಳ್ಳಲು ಕಲಿಯಲು ಪ್ರಾರಂಭಿಸುತ್ತದೆ. ಇದು ಆಮ್ನಿಯೋಟಿಕ್ ದ್ರವವನ್ನು ನುಂಗುವುದರೊಂದಿಗೆ ಪ್ರಾರಂಭವಾಗುತ್ತದೆ. ನುಂಗುವ ಈ ಪ್ರಕ್ರಿಯೆಯು ದ್ರವವನ್ನು ನಿರ್ವಹಿಸುವುದಲ್ಲದೆ ಜೀರ್ಣಾಂಗ ವ್ಯವಸ್ಥೆಯ ಬೆಳವಣಿಗೆಯನ್ನು ಪ್ರಾರಂಭಿಸುತ್ತದೆ. ಆರನೇ ಪ್ರಶ್ನೆ, 1 ವಾರದ ತನಕ ಸ್ನಾನ ಮಾಡದೇ ಇದ್ದರೆ ಏನಾಗುತ್ತದೆ? ಆಪ್ಷನ್ಸ್: ಎ ಕೆಟ್ಟ ವಾಸನೆ, ಬಿ ಚರ್ಮದ ಸೋಂಕು, ಸಿ ಮೊಡವೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ.
1 ವಾರಗಳ ಕಾಲ ನೀವು ಸ್ನಾನ ಮಾಡದೇ ಇದ್ದರೆ ದೇಹದಲ್ಲಿ ಬ್ಯಾಕ್ಟೀರಿಯಾ, ಎಣ್ಣೆ, ಬೆವರು ಮತ್ತು ಸತ್ತ ಚರ್ಮದ ಜೀವಕೋಶಗಳು ಹೆಚ್ಚಾಗುತ್ತವೆ. ಚರ್ಮದ ಸೋಂಕುಗಳು, ಮೊಡವೆ ಮತ್ತು ಇತರ ಚರ್ಮ ಸಂಬಂಧಿತ ಸಮಸ್ಯೆಗಳು ಉಂಟಾಗುತ್ತವೆ. ದೇಹದಿಂದ ಕೆಟ್ಟ ವಾಸನೆ ಹೆಚ್ಚಾಗುತ್ತದೆ. ಕೂದಲಿನಲ್ಲಿ ತಲೆಹೊಟ್ಟು ಬೆಳೆಯಬಹುದು. ಇದು ನಿಮ್ಮ ನೆತ್ತಿಯು ಕೆಂಪು, ಫ್ಲಾಕಿ ಮತ್ತು ತುರಿಕೆಗೆ ಕಾರಣವಾಗುತ್ತದೆ. ಆದ್ದರಿಂದ ಪ್ರತಿದಿನ ಸ್ನಾನ ಮಾಡದಿದ್ದರೂ ಕನಿಷ್ಠ ವಾರದಲ್ಲಿ 3-4 ಬಾರಿಯಾದರೂ ಸ್ನಾನ ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದು. 7ನೇ ಪ್ರಶ್ನೆ. ಯಾವುದನ್ನು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಶಿವನ ಸಂಕೇತವೆಂದು ಹೇಳಲಾಗುತ್ತದೆ? ಆಪ್ಷನ್ಸ್: ಎ. ಬಿಲ್ವಪತ್ರೆ, ಬಿ. ರುದ್ರಾಕ್ಷಿ, ಸಿ. ಬ್ರಹ್ಮಕಮಲ, ಡಿ. ತೆಂಗಿನಕಾಯಿ. ಸರಿಯಾದ ಉತ್ತರ ಆಪ್ಷನ್ ಎ. ಬಿಲ್ವಪತ್ರೆ. ಶಿವನಿಗೆ ಅತ್ಯಂತ ಪ್ರಿಯ ಬಿಲ್ವಪತ್ರೆ. ಶ್ರಾವಣ ಮಾಸದಲ್ಲಿ ಭಕ್ತರು ಶಿವನಿಗೆ ಇಷ್ಟದ ಬಿಲ್ವಪತ್ರೆಯನ್ನು ಅರ್ಪಿಸುತ್ತಾರೆ. ಬಿಲ್ವಪತ್ರೆ ಇಲ್ಲದೆ ಶಿವನ ಪೂಜೆಯೇ ಅಪೂರ್ಣ ಎಂಬ ನಂಬಿಕೆಯೂ ಇದೆ. ಈ ತ್ರಿಕೋನ ಆಕಾರದ ಎಲೆಯು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರ ಸಂಕೇತ ಕೂಡ ಹೌದು. ಜೊತೆಗೆ ಶಿವನ 3 ಕಣ್ಣು ಹಾಗೂ ಶಿವನ ತ್ರಿಶೂಲದ ಸಂಕೇತ ಎಂಬ ನಂಬಿಕೆ ಇದೆ. ಈ ವೃಕ್ಷದ ಪ್ರತಿಯೊಂದು ಭಾಗದಲ್ಲೂ ದೇವಿ ಪಾರ್ವತಿ ನೆಲೆಗೊಂಡಿದ್ದಾಳೆ ಎಂದು ಹೇಳಲಾಗುತ್ತದೆ. 8ನೇ ಪ್ರಶ್ನೆ. ಯಾವ ರಾಶಿಯವರಿಗೆ ದಾಂಪತ್ಯದ ಆಸಕ್ತಿ ಹೆಚ್ಚಾಗಿ ಇರುತ್ತದೆ? ಆಪ್ಷನ್ಸ್: ಎ. ಮಿಥುನ, ತುಲಾ, ವೃಶ್ಚಿಕ, ಬಿ. ಧನು, ಮೀನ, ಕನ್ಯಾ, ಸಿ. ಮೇಷ, ಸಿಂಹ, ಡಿ. ಕುಂಭ, ಮಕರ, ವೃಷಭ. ಸರಿಯಾದ ಉತ್ತರ ಆಪ್ಷನ್ ಎ, ಬಿ ಮತ್ತು ಸಿ. ಲೈಂಗಿಕ ಬಯಕೆ, ಆಸಕ್ತಿಗಳು ಪ್ರತಿಯೊಬ್ಬರಲ್ಲೂ ಭಿನ್ನವಾಗಿರುತ್ತದೆ. ಅಲ್ಲದೆ ಲೈಂಗಿಕ ಬದುಕನ್ನು ಸ್ವೀಕರಿಸುವ ಹಾಗೂ ಆನಂದಿಸುವ ತೀವ್ರತೆಗಳು ಸಹ ವೈವಿಧ್ಯತೆ ಇರುತ್ತದೆ. ಹಾಗೆಯೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ರಾಶಿ ಚಕ್ರಕ್ಕೂ ವಿಭಿನ್ನವಾದ ಲೈಂಗಿಕ ಆಸಕ್ತಿ ಇರುತ್ತದೆಯಂತೆ. ಕೆಲವರಿಗೆ ಇದು ಅತಿರೇಕವಾಗಿದ್ದರೆ ಇನ್ನು ಹಲವರಿಗೆ ಇದು ಬದುಕಿನ ಒಂದು ಭಾಗವಷ್ಟೇ ಎಂದು ಸ್ವೀಕರಿಸುತ್ತಾರೆ. ಇನ್ನು ಲೈಂಗಿಕ ಪೂರ್ಣತೆಯನ್ನು ನಿರ್ಧರಿಸುವ ಗ್ರಹ ಶುಕ್ರ ಮತ್ತು ಮಂಗಳ. ಬಲವಾದ ಶುಕ್ರವು ಭಾವನಾತ್ಮಕ ಮನೋಧರ್ಮ, ದೈಹಿಕ ಬಯಕೆಗಳು ಮತ್ತು ಲೈಂಗಿಕ ಸಂಭೋಗಕ್ಕೆ ಕಾರಣವಾಗುವ ಸಂಬಂಧಗಳನ್ನು ಹೊಂದಲು ಅವಕಾಶಗಳನ್ನು ನೀಡುತ್ತದೆ. 9ನೇ ಪ್ರಶ್ನೆ. ಮೊದಲು ಚಾಕೊಲೇಟ್ ಅನ್ನು ಕಂಡುಹಿಡಿದ ದೇಶ ಯಾವುದು? ಆಪ್ಷನ್ಸ್: ಎ. ಅಮೆರಿಕ, ಬಿ. ಸ್ಪ್ಯಾನಿಷ್, ಸಿ. ಫ್ರಾನ್ಸ್, ಡಿ. ಭಾರತ. ಸರಿಯಾದ ಉತ್ತರ ಆಪ್ಷನ್ ಎ. ಅಮೆರಿಕ. ಚಾಕೊಲೇಟ್ ಸುಮಾರು 4 ವರ್ಷಗಳ ಹಿಂದೆ ಮೆಕ್ಸಿಕೋ ಮತ್ತು ಮಧ್ಯ ಅಮೆರಿಕಾದ ಪ್ರಾಚೀನ ಮೆಸೊ ಅಮೆರಿಕಾದಲ್ಲಿ ಹುಟ್ಟಿಕೊಂಡಿತು. ಕೋಕೋದಿಂದ ಆಹಾರ ಪದಾರ್ಥವನ್ನು ತಯಾರಿಸಿದ ಕೀರ್ತಿ ಅಮೆರಿಕದ ಮಯಾನ್ಗಳಿಗೆ ಸಲ್ಲುತ್ತದೆ. ಅವರು ಕೋಕೋ ಬೀಜಗಳಿಂದ ಪಾನೀಯ ತಯಾರಿಸುತ್ತಿದ್ದರು. ಈ ಬಿಸಿ ಪಾನೀಯವನ್ನು ಚಾಕೊಲೇಟ್ಲ್ ಎಂದು ಕರೆಯುತ್ತಿದ್ದರು. ನಂತರ ಅಮೆರಿಕಾಗೆ ಭೇಟಿ ನೀಡಿದ ಸ್ಪ್ಯಾನಿಷ್ ಚಕ್ರವರ್ತಿಯೊಬ್ಬ ಚಾಕೊಲೇಟ್ಲನ್ನು ಸ್ಪ್ಯಾನಿಷ್ಗೆ ಪರಿಚಯಿಸಿದ. ಕೋಕೋ ಬೀಜಗಳಿಗೆ ಬೇಡಿಕೆ ಅಧಿಕವಾಗುತ್ತಿದ್ದಂತೆ ಸ್ಪೇನ್ನಲ್ಲಿ ಕೋಕೋ ಮರಗಳನ್ನು ಹೆಚ್ಚೆಚ್ಚು ಬೆಳೆಯಲಾಯಿತು. ದೇಶ ವಿದೇಶಗಳಿಗೆ ಕೋಕೋ ಬೀಜಗಳನ್ನು ರಫ್ತು ಮಾಡಲಾಯಿತು. ಸ್ಪ್ಯಾನಿಷ್ ದೊರೆಯನ್ನು ಮದುವೆಯಾದ ಫ್ರೆಂಚ್ ರಾಜಕುಮಾರಿ ಚಾಕೊಲೇಟ್ ತಯಾರಿಸುವ ವಿಧಾನವನ್ನು ಕಂಡುಹಿಡಿದಳು. ಇದರಿಂದ ಚಾಕೊಲೇಟ್ ನಿಧಾನವಾಗಿ ಜನಪ್ರಿಯತೆ ಪಡೆದುಕೊಳ್ಳುತ್ತಾ ಬಂದಿತು. ಅಮೆರಿಕ, ಸ್ಪೇನ್, ಫ್ರಾನ್ಸ್ ಸೇರಿದಂತೆ ವಿಶ್ವದೆಲ್ಲೆಡೆ ಚಾಕೊಲೇಟ್ ಕಾರ್ಖಾನೆಗಳು ತೆರೆದುಕೊಂಡವು. ಇದು ಹೊಸ ಅನ್ವೇಷಣೆಗೆ ದಾರಿ ಮಾಡಿಕೊಟ್ಟಿತು. ಹಾಗಾಗಿ ಚಾಕೊಲೇಟ್ ಕೈಗೆಟುಕುವ ದರದಲ್ಲಿ ಎಲ್ಲರಿಗೂ ತಲುಪುವಂತಾಯಿತು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೆಯದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.